ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮೇಡಮ್, ಹನುಮಂತನ್ನ ನಾವು ಹೇಗೆ ಅನ್ಕೊಂತೀವೋ ಹಾಗೆ. ಈಗ ಭಕ್ತಿ ಇದೆ ಅನ್ಕೊಂಡ್ರೆ ಭಕ್ತಿ, ಶಕ್ತಿ ಇದೆ ಅನ್ಕೊಂಡ್ರೆ ಶಕ್ತಿ. ಸದ್ಯಕ್ಕೆ ಹನುಮಂತನ ಧ್ಯಾನ ಮಾಡಿಕೊಂಡು ಕಾಪಾಡಪ್ಪ ಅಂತ ಆರಾಮಾಗಿ ಮಲ್ಕೊಳ್ಳಿ. ಗುಡ್ ನೈಟ್. ಸುಬ್ಬು ಇದ್ಕಿದ ಹಾಗೆ ಆಕ್ಷನ್ ಹೀರೋ ಆಗ್ಬಿಟ್ನಾ? ಸುಬ್ಬುನೇ ಆ ಮದನ್ಗೆ ಹೊಡೆದಿರ್ಬೋದಾ? ಇಲ್ಲ ಇಲ್ಲ, ಮದನ್ ಬಗ್ಗೆ ಇವನಿಗೆ ಹೇಳಿದ್ರೆ ದೇವ್ರು ನೋಡ್ಕೋತಾನೆ, ಪಾಪ ಪುಣ್ಯ ಲೆಕ್ಕಾಚಾರ ಅದು ಇದು ಅಂತಿದ್ದ. ಅಂಥದ್ರಲ್ಲಿ ಇವನು ಹೊಡೆದಿರೋಕ್ಕೆ ಸಾಧ್ಯನಾ? ಇಲ್ಲ, ಚಾನ್ಸೇ ಇಲ್ಲ. ಸುಬ್ಬು, ಮೇಡಮ್ ಏನಿಲ್ಲ, ಏನ್ ಮಾಡ್ತಾ ಇದೀಯಾ? ನಾನು ಟವಲು ಗಲೀಜಾಗ್ಬಿಟ್ಟಿತ್ತು, ಅದಕ್ಕೆ ಹೋಗಿತಾ ಇದ್ದೆ. ಏನೋ ಒಂದೇ ಒಂದು ಟವಲ್ ವಾಶ್ ಮಾಡ್ತಾ ಇದೀಯಾ? ನೀನ್ ಎಲ್ಲ ಬಟ್ಟೆನೂ ನಾನು ವಾಶ್ ಮಾಡಿ ಮಡ್ಚಿಟ್ಟಿದ್ದೀನಲ್ಲ. ಇದೊಂದು ಮಾತ್ರ ಕೆಳಗೆ ಬಿದ್ದು ಗಲೀಜಾಗ್ಬಿಟ್ಟಿತ್ತು ಮೇಡಮ್, ಮಣ್ಣಾಗ್ಬಿಟ್ಟಿತ್ತು, ಅದಕ್ಕೆ ಒಗ್ದು ಹಾಕ್ತಾ ಇದ್ದೆ. ನಿಜ ಹೇಳು ಸುಬ್ಬು, ಯಾಕೆ ಒಂದೇ ಒಂದು ಟವಲ್ನ ವಾಶ್ ಮಾಡ್ತಿದ್ಯಾ ನೀನು? ಎಲ್ಲಿ ಏನಾಗಿದೆ ತೋರಿಸು ನೋಡಿ. ಅಯ್ಯೋ, ಮತ್ತೆ ನೀರಾಗೋಯ್ತು. ಒಂದು ನಿಮಿಷ ನೋಡಿ, ಗಲೀಜಾಗಿತ್ತು, ಈಗ ನೀಟಾಗ್ಬಿಟ್ಟಿದೆ. ನಮ್ಮದೇ ಇಲ್ವಲ್ಲ ಮೇಡಮ್? ಮೇಡಮ್, ಮಳೆ ಬಂದರೆ ಒಂಚೂರು ನನಗೆ ಹೇಳ್ತೀರಾ? ನಾನು ಬಂದು ಟವಲ್ ಎತ್ಕೊಂಡು ಹೋಗ್ಬಿಡ್ತೀನಿ. ಹಾಂ, ಓಹೋ, ಇದು ತಮ್ಮ ಕೆಲಸನಾ? ಅದೇ ಅನ್ಕೊಂಡೆ. ದೇವ್ರು ಕರ್ಮಗಳನ್ನ ನೋಡ್ಕೋತಾನೆ, ಶಾಪ ಕೊಡ್ತಾನೆ ಅಂತ ಹೇಳ್ದಾಗ್ಲೇ ನನಗೆ ಅರ್ಥ ಆಗ್ಬೇಕಾಗಿತ್ತು. ಆ ದೇವ್ರು ಬೇರೆ ಯಾರು ಅಲ್ಲ, ನನ್ನ ಮನೆ ದೇವ್ರು ಅಂತ. ಆದ್ರೂ ನಂಗೆ ಅನುಮಾನ ಇತ್ತು, ನೀನೇ ಆ ಮದನ್ನ ಸರಿಯಾಗಿ ತಕ್ಕಿರ್ತೀಯ ಅಂತ. ಆಹಾ, ಈಗ ಸಮಾಧಾನ ಆಯ್ತು. ಸಮಾಧಾನ ಅಷ್ಟೇ ಅಲ್ಲ, ಸಂತೋಷ ಆಯ್ತು. ನನ್ನ ತಂಟೆಗೆ ಯಾರಾದರೂ ಬಂದರೆ ನನ್ನ ಹುಡುಗ ಸುಮ್ಮನೆ ಬಿಡಲ್ಲ ಅಂತ ಕನ್ಫರ್ಮ್ ಆಗೋಯ್ತು. ನನ್ನ ಹುಡುಗ ಎಷ್ಟು ಕೂಲ್ ಆಗಿರ್ತಾನೋ ಅಷ್ಟೇ ವೈಲೆಂಟು ಕೂಡ. ನನ್ನ ಹುಡುಗನ ಬುದ್ಧಿ ಮಾತ್ರ ಚುರುಕಲ್ಲ, ಅವನಿಗೆ ಶಕ್ತಿ, ಜವಾಬ್ದಾರಿ, ಧೈರ್ಯ ಎಲ್ಲನೂ ಇದೆ. ಆದರೆ ಸಂಸಾರ ಅನ್ನೋ ಭಾರ ಹೊತ್ಕೊಂಡಿರೋ ನನ್ನ ಸುಬ್ಬು ಅದು ಯಾವುದನ್ನು ತೋರಿಸ್ಕೊಳ್ದೆ ಅಮಾಯಕಂತರ ಇರ್ತಾನೆ. ಕಳ್ಳ. ನನಗೆ ಗೊತ್ತು ಸುಬ್ಬು, ನಿಂತರ ಎಷ್ಟೋ ಮಿಡಲ್ ಕ್ಲಾಸ್ ಹುಡುಗರು ತಮಗಿರೋ ಜವಾಬ್ದಾರಿಗೋಸ್ಕರ ಮನಸ್ಸಲ್ಲಿರೋ ಕೋಪನ, ತೋಳಲ್ಲಿರೋ ಶಕ್ತಿನ ಕಟ್ಟಿಟ್ಟು ಬದುಕ್ತಾ ಇರ್ತಾರೆ. ಆದರೆ ಸಮಯ ಬಂದಾಗ ನಿಂತರ ಸಿಡ್ದು ಹೇಳ್ತಾರೆ.